ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಡಿಕೆ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಮೊಳಕಾಲ್ಮೂರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಡಾಕ್ಟರ್ ಯೋಗೇಶ್ ಬಾಬು ಅಭಿಮಾನಿಗಳ ವತಿಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಎಲ್ಇಡಿ ಮೂಲಕ ನೇರ ಪ್ರಸಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರ ಅಭಿಮಾನಿ ಬಳಗದ ವತಿಯಿಂದ ಕರ್ನಾಟಕ ಸರ್ಕಾರದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭದ ನೇರ ಪ್ರಸಾರವನ್ನು ಎಲ್ಇಡಿ ಪರದೆಯ ಮೂಲಕ ಸಾರ್ವಜನಿಕರಿಗೆ ವೀಕ್ಷಣೆ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯರು ಹಾಗೂ ಪರಿಶಿಷ್ಟ ಪಂಗಡಗಳ ತಾಲೂಕು ಅಧ್ಯಕ್ಷ ಟಿಎಸ್ ಪಾಲಯ್ಯ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕರಿಬಸಪ್ಪ, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಶಿವಲಿಂಗಪ್ಪ, ರಾಮಣ್ಣ, ಶ್ರೀನಿವಾಸ್, ಓಬಣ್ಣ, ಸೂರಮ್ಮನಹಳ್ಳಿ, ನಾಗರಾಜ್, ಭಾಷಾ, ಸಂತೋಷ್, ಶರತ್, ಮೊಹಮ್ಮದ್ ಇಕ್ಬಾಲ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಮುನಿಯಪ್ಪ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಕೂಡ ಅವರು 2 ಬಾರಿ ಗೊತ್ತಾಯಿತು, ರಾಜ್ಯ ರಾಜಕೀಯ ನಂತರ ಮಂತ್ರಿ ಕೂಡ ಆದರು. 2023ರಲ್ಲಿ ಮೊದಲ ಬಾರಿಗೆ ಗೆದ್ದವರು ವಿಧಾನಸಭೆಗೆ ಎಂಟ್ರಿ ಕೊಟ್ಟರು. ದೇವರಹಳ್ಳಿ ಮೊದಲ ಬಾರಿ ಆಗಿದ್ರು, 7 ಬಾರಿ ಅವಶ್ಯ ಬಿಡುತ್ತೆ. ಹೌದು, ಅದರಿಂದ ನೋಡ್ಕೊಂಡು ಹೊರಗಡೆ ಬರುವುದು ಬಹಳ ಕಷ್ಟ. ಆ ಅಧಿಕಾರನ ತಮ್ಮ ಕುಟುಂಬದವರಿಗೆ, ತಮ್ಮ ಮಗಳಿಗೆ ಈಗಿನಿಂದ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೀರ ಗಂಗಾಧರ ಅಜ್ಜನ ಹೆಸರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನಾವು ನೋಡಿದ್ವಿ. ರಾಜ್ಯಪಾಲರು ನಿಂತ ಆದ್ಮೇಲೂ ಕೂಡ ಅವರು ಅಲ್ಲಿ ಹೋಗಿ ಈ ಅಜ್ಜನಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅದಾದ ನಂತರ ಬಂದು ಅವರು ಓತನ್ನು ಸ್ವೀಕಾರ ಮಾಡಿದ್ವಿ. ಡಿಕೆ ಶಿವಕುಮಾರ್ ಅವರ ಹೋರಾಟದ ಬದುಕು, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾನೆ ಇದ್ದೀವಿ. ಡಿಕೆಜಿ ಹೆಜ್ಜೆ ಗುರುತು ಕೆಳಗಡೆ ನಾವು ನೋಡ್ತಾ ಇದ್ದೀವಿ. ದೇವೇಗೌಡರ ವಿರುದ್ಧ ಕಣಕ್ಕಿಳಿದಂಥ ಸಂದರ್ಭದಲ್ಲಿ ಅದನ್ನು ಯುವಕ ದೇವೇಗೌಡರ ಮೇಲೆ ಹೋಗ್ತಾರೆ. ಅದಾದ ನಂತರ ದೇವೇಗೌಡರನ್ನೇ ಹೋಗಿದ್ದು ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಈ ವೀರಶೈವ ಮಹಾಸಭಾದರು ಕೂಡ ಅವರು ಗುರುತಿಸಿಕೊಂಡಂಥವರು. ಅವರ ಪುತ್ರ ಈಶ್ವರ ಖಂಡ್ರೆ 4 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ.